ಬಡವರು ಬದುಕಲಿ ಎಂದು ಕೂಲಿ ಮಾಡಿದ ಹಣವನ್ನು ಸಂಗ್ರಹಿಸಿ ಆಸ್ಪತ್ರೆಯನ್ನು ಕಟ್ಟಿಸಿದ ಈ ಮಹಾತಾಯಿಯ ಬಗ್ಗೆ ತಿಳಿದುಕೊಂಡು ಬರೋಣ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡದೆ ಚಿಕ್ಕದಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅಷ್ಟಕ್ಕೂ ಈ ಮಹಾತಾಯಿ ಕೂಲಿ ಮಾಡಿ ಆಸ್ಪತ್ರೆಯನ್ನು ಕಟ್ಟಿಸಿದ್ದಾದರೂ ಏಕೆ ಎನ್ನುವ ಅನುಮಾನ ನಿಮಗೆ ಬರಬಹುದು. ಬನ್ನಿ ಹಾಗಾದರೆ ಒಂದು ಕ್ಷಣ ಈ ಮಹಾತಾಯಿ ಯಾರು, ಇವಳ ಕತೆ ಏನು, ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಭಾರತದ ಪಶ್ಚಿಮ ಬಂಗಾಳದ ಬಡ ಕುಟುಂಬದಲ್ಲಿ 1943ರಲ್ಲಿ ಜನಿಸಿದ ಇವರ ಹೆಸರು ಸುಭಾಷಿಣಿ ಮಿಸ್ತ್ರಿ. ಬಾಲ್ಯದಲ್ಲಿಯೇ ಇವರ ವಿವಾಹವಾಗಿತ್ತು. 23 ವರ್ಷದ ಒಳಗಾಗಿಯೇ ಇವರು 4 ಮಕ್ಕಳಿಗೆ ಜನ್ಮ ನೀಡಿದರು. 1971ರಲ್ಲಿ ಅವರ ಪತಿ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಹಣದ ಕೊರತೆಯಿಂದ ಸಾವಿಗೀಡಾಗುತ್ತಾರೆ. 23 ವರ್ಷದ ಸಣ್ಣ ವಯಸ್ಸಿನ ವಿಧವೆ 4 ಮಕ್ಕಳ ಜವಾಬ್ದಾರಿ ಇವರ ಮೇಲೆಯೇ ಬೀಳುತ್ತದೆ. ಕೇವಲ ಈ ದುಡ್ಡು ನನ್ನ ಪತಿಯನ್ನು ನನ್ನಿಂದ ದೂರ ಮಾಡುವಂತಾಯಿತು ಎಂದು ಒಂದು ದೊಡ್ಡ ಪ್ರತಿಜ್ಞೆ ಕೂಡ ಮಾಡುತ್ತಾರೆ. ಈ ಬಡತನದಿಂದ ಚಿಕಿತ್ಸೆ ಸಿಗದೆ ಯಾರೂ ಸಾಯಬಾರದು, ಇದೊಂದೇ ಇವರ ಕನಸಾಗಿ ಪರಿವರ್ತನೆಯಾಯಿತು. ಈ ಕರುಣಾಮಯಿ ಹತ್ತಿರ ಹಣವೂ ಇಲ್ಲ, ಇತ್ತ ವಿದ್ಯೆಯೂ ಇಲ್ಲ. ಆದರೆ ಕನಸು ಮಾತ್ರ ಇದ್ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಆದರೆ ಇವರು ಛಲ ಬಿಡದೆ ಮನೆ ಕೆಲಸ, ಕೂಲಿ ಕೆಲಸ, ತರಕಾರಿ ಮಾರಾಟ, ಹೀಗೆ ಸುಮಾರು 20 ವರ್ಷಗಳ ಕಾಲ 1 ರೂಪಾಯಿ ಹಣವನ್ನು ಕೂಡಿಟ್ಟು ತಮ್ಮ ಮಗ ಅಜಯ್ ಮಿಸ್ತ್ರಿ ಅವರನ್ನು ವೈದ್ಯರನ್ನಾಗಿ ಓದಿಸಿದರು. 1992ರಲ್ಲಿ ಅವರು ತಮ್ಮ ಜೀವನದ ಉಳಿತಾಯದಿಂದ 1 ಎಕರೆ ಜಮೀನು ಕೂಡ ಖರೀದಿಸ್ತಾರೆ. ಆ ಜಾಗದಲ್ಲಿ ಒಂದು ಚಿಕ್ಕ ಕ್ಲಿನಿಕ್ಕನ್ನು ಕೂಡ ಆರಂಭಿಸ್ತಾರೆ. ನಂತರ ವೈದ್ಯರ ಸಹಾಯದಿಂದ ಇದು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುತ್ತದೆ. 100 ರೋಗಿಗಳು ಚಿಕಿತ್ಸೆ ನೀಡಲಾಗುತ್ತದೆ. ಇದೇ ಈಗ ದೊಡ್ಡ ಆಸ್ಪತ್ರೆಯಾಗಿಯೇ ಬೆಳೆಯುತ್ತದೆ. ಇದು ಆಸ್ಪತ್ರೆಯಲ್ಲ, ಬಡ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಹಾಗೂ ಉಚಿತ ಚಿಕಿತ್ಸೆಯನ್ನು ಕೂಡ ನೀಡುತ್ತಿರುವ ಒಂದು ಪ್ರಸಿದ್ಧ ಆಸ್ಪತ್ರೆಯಾಗಿ ಬೆಳೆದಿತ್ತು. ಇದರ ಹೆಸರೇ ಹ್ಯುಮ್ಯಾನಿಟಿ ಹಾಸ್ಪಿಟಲ್ ಅಂತ. ಇಂಥ ಒಂದು ಅಸಾಮಾನ್ಯ ಸಮಾಜ ಸೇವೆಯನ್ನು ಕಂಡು ಭಾರತ ಸರ್ಕಾರವು 2018ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡುತ್ತದೆ ಮತ್ತು ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ದೊರೆಯುತ್ತದೆ. 2009ರಲ್ಲಿ ಗಾಡ್ಫ್ರೇ ಫಿಲಿಪ್ಸ್ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಕೂಡ ದೊರೆಯುತ್ತದೆ. 2017ರಲ್ಲಿ ವುಮನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಅವಾರ್ಡ್ ಕೂಡ ಇವರಿಗೆ ದೊರೆಯುತ್ತದೆ. ಓಕೆ ಸ್ನೇಹಿತರೆ, ಇಂಥ ಅಚ್ಚರಿ ಹಾಗೂ ಅದ್ಭುತ ವಿಷಯಗಳಿಗಾಗಿ ನಿಮ್ಮದೇ ಚಾನಲ್ ಆದ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.